ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ನಾವು ದರ್ಬೆ ಕಡೆ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ಅಂತ ನನ್ನ ಮಗಳು. ಈ ಚಪ್ಪಲಿ ಸಾಮಾನು ಮಣ್ಣು ಹಿಡಿತಾ ನಿನ್ನೆ ರಾತ್ರಿ ಮಳೆ ಬಂದುಬಿಟ್ಟಿತ್ತು ಸಿಕ್ಕಾಬಟ್ಟೆ. ಹಾಗಾಗಿ ಇಲ್ಲಿ ರೋಡಲ್ಲಿ ಹತ್ಕೊಂಡು ಹೋಗೋಕ್ಕೇ ಕಷ್ಟ, ಗಾಡಿ ಅಂತೂ ಹೋಗಲ್ಲ, ಆ ಥರ ಆಗಿದೆ. ಆ್ಯಂಡ್ ಯಾಕೆ ಹೋಗ್ತಾ ಇರೋದು ಅಂತಂದರೆ, ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತಂದರೆ 1-2 ತಿಂಗಳಿಂದ ಅಂದ್ಕೊತಾ ಇದ್ದೀನಿ ಹೇರ್ ಕಟ್ ಮಾಡಿಸೋಣ ಅಂತ. ಹಾಗೇ ಇರಲಿಲ್ಲ. ಫೈನಲಿ ಇವತ್ತು ಹೊರಟಿದ್ದೀನಿ. ಸ್ವಲ್ಪ ಶಾರ್ಟ್ ಮಾಡಿಸೋಣ ಏನು ಪ್ಲ್ಯಾನ್ ಇಲ್ಲ, ಬಟ್ ಸ್ವಲ್ಪ ಚೆನ್ನಾಗಿರೋದೊಂದು ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೇರ್ ಕಟ್ ಎಲ್ಲ ಆದ ನಂತರ ನನ್ನ ಲುಕ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಇಷ್ಟು ಉದ್ದ ಬಂದುಬಿಟ್ಟಿದೆ. ಆಲ್ಮೋಸ್ಟ್ 1-2 ವರ್ಷ ಆಯಿತು ಅನಿಸುತ್ತೆ ನಾನು ಕರೆಕ್ಟಾಗಿ ಹೇರ್ ಕಟ್ ಮಾಡಿದೆ. ಜಸ್ಟ್ ಟ್ರಿಮ್ ಒಂದ್ಸರಿ ಮಾಡಿದ್ದೆ, ಅದು ನಾನೇ ಮಾಡ್ಕೊಂಡಿದ್ದು. ಅದು ಬಿಟ್ಟರೆ ಹೇರ್ ಕಟ್ ಅಂತ ಚೆನ್ನಾಗಿ ಶೇಪ್ ಎಲ್ಲ ಕೊಟ್ಟೇ ಇಲ್ಲ. ಇವತ್ತು ಸ್ವಲ್ಪ ಶಾರ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮನ್ಸು ಚೇಂಜ್ ಆದರೆ ಆಮೇಲೆ ಲೆಂತಲ್ಲೇ ಏನಾದರೂ ಒಂದು ಚೆನ್ನಾಗಿ ಶೇಪ್ ಕೊಡೋಣ ಅಂತ ಹೋಗ್ತಾಯಿದ್ದೀನಿ. ಸುಸ್ತಾಗ್ತಾಯಿದೆ ಫ್ರೆಂಡ್ಸ್, ಶೀತ ಬೇರೆ ಇದೆಯಲ್ವಾ, ಹತ್ಕೊಂಡು ಹೋಗೋಕ್ಕೆ ಕಷ್ಟ ಅನಿಸ್ತಾ ಇದೆ. ಹಾಗೆ ಬನ್ನಿ ಹೋಗೋಣ. ತಂಗಿ ಪಾಪ ಆನೆತ್ತುತ್ತೇನು ನಿಲ್ಲಿಸು, ಇಳಿಯಾ. ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ ಇಲ್ಲಿ ಈ ಥರ ನಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಾಯಿದ್ದೆ. ಇವತ್ತು ಹಾಗೇ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಪಾಪನ ಕಡೆ ಒಂದು ಸರಿ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ. ಅವಳು ಇದುವರೆಗೂ ಹೋಗೇ ಇಲ್ಲ, ಹಾಗಾಗಿ ಬನ್ನಿ ಹೋಗೋಣ. ಫ್ರೆಂಡ್ಸ್, ಹೇರ್ ಕಟ್ ಎಲ್ಲ ಆಯಿತು, ತುಂಬ ಚೆನ್ನಾಗಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಒಂಥರ ಹೊಸ ಲುಕ್ ಅಂತಲೇ ಅನ್ನಿಸ್ತು. ಬಿಕಾಸ್ ಎಷ್ಟೋ ದಿನಗಳಿಂದ ಒಂದು ಶೇಪ್ಲೆಸ್ ಆಗಿಬಿಟ್ಟಿತ್ತು ನನ್ನ ಕೂದಲು. ಫೈನಲಿ ಈ ಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಾನು ಮಾಡಿಸಿರೋದು ಬಂದು ಲೇಯರ್ ಕಟ್ ಆಯಿತು. ನಾನು ಯೂಶ್ವಲಿ ಅದೇ ಹೇರ್ ಕಟ್ಟನ್ನು ಮಾಡಿಸ್ತೀನಿ. ನನಗೆ ಯಾಕೋ ಅದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಸೆಟ್ ಆಗುತ್ತೆ ಕರೆಕ್ಟಾಗಿ. ಫ್ರಂಟ್ ಸ್ವಲ್ಪ ಶಾರ್ಟ್ ಮಾಡಿಸಿದ್ದೀನಿ, ಅದು ಬಿಟ್ಟರೆ ಲೇಯರ್ಸ್ ಆಗಿ ಕೊಡಿಸಿದ್ದೀನಿ ಅಷ್ಟೇನೆ. ಹಾಗೆ ಇವಾಗ ಪಾಪು ಅಲ್ಲಿ ಕೆಳಗಡೆ ಬರ್ತಾ ಐಸ್ ಕ್ರೀಮ್ ಪಾರ್ಲರ್ ಇದೆ ಆಯಿತಾ. ಸೊ ಅಲ್ಲಿ ನೋಡಿಬಿಟ್ಟು ಪಿಕ್ಚರಲ್ಲಿ ನೋಡಿಬಿಟ್ಟು ಐಸ್ ಕ್ರೀಮ್ ಅಂತ ಆಳಕ್ಕೇನೆ ಶುರು ಮಾಡಿದ್ಲು. ಸರಿ, ಅದನ್ನು ಕೊಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಐಸ್ ಕ್ರೀಮ್ ಪಾರ್ಲರ್ ಬಂದು ಸ್ವಲ್ಪ ಐಸ್ ಕ್ರೀಮು ಸ್ಯಾಂಡ್ವಿಚ್ ಆ ಥರ ಎಲ್ಲ ತಿಂದ್ಕೊಂಡು ನಾವು ಕೂಡ ಹೊರಟ್ವಿ. ಟೈಮ್ ಕೂಡ ಆಗಿತ್ತು 11:30 ಹತ್ತತ್ರ. ಸೊ ಇನ್ನು ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಹಿಂಗೂ ಹಾಗೆ ಆಗುತ್ತೆ, ಹಸುವೆ ಬೇರೆ ಆಗ್ತಾ ಇತ್ತು. ಹಾಗೆ ಇಲ್ಲೇ ಲೈಟಾಗಿ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನನಗಂತೂ ಹೇರ್ ಕಟ್ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಆ್ಯಂಡ್ ಫೈನಲ್ ಇವತ್ತು ಮಾಡಿಸಿರೋದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ನನ್ನನ್ನೇ ಒಂಥರ ಡಿಫ್ರೆಂಟಾಗಿ ನನಗೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಬೇಕಾದ್ರೆ. ಹಾಗಾಗಿ ಎಷ್ಟೋ ದಿನಗಳಿಂದ ಅದೇ ಲುಕ್ಕಲ್ಲಿ ಇದು ನನಗೇ ಒಂಥರ ಬೇಜಾರು ಬಂದುಬಿಟ್ಟಿತ್ತು. ಫೈನಲಿ ಹೇರ್ ಕಟ್ ಮಾಡಿಸಿದಂತೂ ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನನ್ನ ಹೇರ್ ಕಟ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಅಪರೂಪಕ್ಕೆ ಈ ಥರ ಮಾಡಿಸ್ಕೊಂಡಾಗ ನಮ್ಮ ಒಂದು ಲುಕ್ಕೇ ಚೇಂಜ್ ಆಗುತ್ತೆ. ನಮಗೇ ನಮ್ಮನ್ನು ನಾವು ನೋಡಿಕೊಂಡಾಗ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಹಾಗೆ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ವಾಪಸ್ ಮನೆ ಕಡೆ ಹೊರಟ್ವಿ. ಮನೆಗೆ ಬಂದ್ವಿ, ಅಜ್ಜ ಮನೆಗೆ ಬಂದದ್ದು. ಇವಾಗ ಮನೆ ಹತ್ರ ರೀಚ್ ಆದ್ವಿ. ನಡ್ಕೊಂಡು ಹೋದರೆ ನಮ್ಮ ಮನೆಗೆ ತಲುಪಿಬಿಡ್ತೀವಿ. ಹೇರ್ ಕಟ್ ಅಂತೂ ಚೆನ್ನಾಗಾಯಿತು, ಖುಷಿ ಆಯಿತು. ನನಗೂ ಒಂದು ಚೇಂಜ್ ಇದೆ ನೋಡಿ, ಇಷ್ಟೇ ಇದೆ ಇವಾಗ. ಅಮ್ಮ ನೋಡಿದ್ರೆ ನನಗೆ ಬೈಸ್ತಾರೆ, ಎಷ್ಟು ಉದ್ದ ಇತ್ತು ಕೂದಲೆಲ್ಲ ಕಟ್ ಮಾಡಿಬಿಟ್ಟಿಯಾ ಅಂತ ಹೇಳ್ಬಿಟ್ಟು. ಬಟ್ ನನಗೇನು ಆ ಥರ ಇದು ಅನಿಸಲ್ಲ. ನನಗೆ ಅಂದರೆ ತುಂಬ ದಿನದಿಂದ ಒಂದೇ ಥರ ಇತ್ತಲ್ವ, ಚೇಂಜ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಕಟ್ ಮಾಡಿಸ್ಕೊಂಡೆ. 10 ರೂಪಾಯಿಗೆ ತಗೊಂಡು ಹೋಗೋದಲ್ಲ, ಚೇಂಜ್ ಚಿಲ್ಲರೆ ಕುಳಿತಲ್ಲ, ಹೇರ್ ಸ್ಟೈಲಲ್ಲಿ ಚೇಂಜ್ ಬೇಕು ಅಂತ ಇವಳ ಹತ್ರ ಹೇಳಿದೆ, ನೀನು ಹೇರ್ ಕಟ್ ಮಾಡಿಸ್ಕೋ ಕಂಪನಿಗೆ ಅಂತ. ಅವ್ಳು ಮಾಡಿಸಲ್ಲ, ಸರಿ ನಾನೇ ಮಾಡಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇರ್ ಕಟ್ ಮಾಡಿಸ್ಕೊಂಡೆ. ನೋಡಿ ಫ್ರೆಂಡ್ಸ್, ಇದು ಸುರಗಿ ಹೂವು ಏನು ಘಮ ಇರುತ್ತೆ ಗೊತ್ತಾ. ನೋಡಿ ಎಷ್ಟೊಂದಿದೆ. ಹಾಂ ಹೋಪ ಹೋಗೇಡಿ. ನೀನು ಬರೋ ಕಡ ಎಂತ ಮಾಡೋದು. ಬೇಕಾ ನೀನು. ಒಂದು ಬೆರಳು. ಇದೆ, ಅಲ್ಲೂ ಒಂದು ಮಂಗ ಇದೆ. ಮಂಗನಿಂದ ಮಾನವ ಫ್ರೆಂಡ್ಸ್.
ಹಾಗೆ ಇವಳು ಮಂಗ ಅಂತ ಒಪ್ಕೊಂಡ್ಳು ಫ್ರೆಂಡ್ಸ್. ಏನಿಲ್ಲ ಹಂಗಾದ್ರೆ ನೀನು ಮಂಗಾನೆ. ಅದು ಹಂಗೆಲ್ಲ ಆಗಲ್ಲ. ಓ ಅಲ್ಲಿ ಕೂದೋಣ ಮಾರ ನೋಡಲ್ಲಿ ಇಲ್ಲಿ ಎಷ್ಟು ಕಾಣ್ತಾ ಅದರಿಂದ ಆಚೆಗೆ ಒಂದಿದ್ದಾಳೆ. ಸಂಜೆ ಹಾಗೆ ಪಾಪುನ ಆಟ ಆಡಿಸ್ಕೊಂಡು ವಾಕಿಂಗ್ ಬಂದಿದ್ವಿ. ಅಷ್ಟರಲ್ಲಿ ತೋಟದಲ್ಲಿ ನೋಡ್ಬೋದು ಎಷ್ಟೊಂದು ಮಂಗಗಳು ಬಂದು ಎಳ್ನೀರು ಕಿತ್ತು ಕುಡಿತಾ ಇದೆ. ಆ್ಯಂಡ್ ಕುಡಿಯೋದಕ್ಕಿಂತ ಹೆಚ್ಚು ಹಾಳು ಮಾಡುತ್ತೆ ಆಯಿತಾ. ನೋಡಿದ್ರೇ ಯಪ್ಪ ಹೆಂಗೆ ಓಡಿಸೋದು ಅಂತ ಅನ್ನಿಸ್ಬಿಡುತ್ತೆ. ಓಡೋದೇ ಇಲ್ಲ, ಓಡ್ಸೋಕ್ಕೂ ಆಗಲ್ಲ, ಬಿಕಾಸ್ ಅಷ್ಟು ಜೋರಿದೆ. ಇವಾಗೆಲ್ಲ ಬರುವಂಥ ಮಂಗಗಳಿದೆಯಲ್ವ, ಒಂದು ಗ್ರೂಪಲ್ಲೇ ಒಂದು 100 ಎಲ್ಲ ಬರುತ್ತೆ ಒಟ್ಟಿಗೆ ಒಂದೇ ಸತಿ ಬಂದು ಪೂರ್ತಿ ತೋಟದಲ್ಲಿರೋದನ್ನೆಲ್ಲ ಎಳ್ನೀರಾಗಿರ್ಬೋದು, ಅಡಿಕೆ ಎಲ್ಲನೂ ಕಚ್ಚಿ ಕೆಳಗಡೆ ಹಾಕಿ ಸ್ವಲ್ಪ ಹೊತ್ತು ಕುಡಿದು ಸ್ವಲ್ಪ ಹಾಳು ಮಾಡಿ ಹೋಗುತ್ತೆ. ಸೊ ಇದಂತೂ ತುಂಬ ಕಷ್ಟ. ನಮ್ಮ ಈ ಕಡೆ ಎಲ್ಲ ಅಂತಂದರೆ ನಮ್ಮಮ್ಮ ಮನೆ ಸೈಡೆಲ್ಲ ತುಂಬ ಇದೆ ಕೋತಿಗಳ ಕಾಟ. ಸೊ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಇವಕ್ಕೆಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗಲ್ಲ. ಏನಾದರೂ ಹೊಸ ಐಡಿಯಾಸ್ ಇದ್ದರೆ ಹೇಳಿ. ಸುಮಾರಷ್ಟು ಐಡಿಯಾಸನ್ನೆಲ್ಲನೂ ಮಾಡಿ ಪ್ರಯೋಗ ಮಾಡಿ ಅದು ಯಾವುದು ವರ್ಕೌಟ್ ಆಗಿಲ್ಲ ಇವಾಗ ಆಲ್ಮೋಸ್ಟ್ ತುಂಬ ಟೈಮಿಂದ. ಸೊ ಏನಾದರೂ ಬೆಸ್ಟ್ ಸೊಲ್ಯೂಷನ್ ಇದ್ದರೆ ಹೇಳಿ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ. ಎಲ್ಲ ಹಾಕೋತ್ಲಾಗಿ ಇವಾಗ ನಾವಿಲ್ಲೇ ಒಂದು ಸ್ವಲ್ಪ ಹೋಗಬೇಕಿತ್ತು. ತಮ್ಮಂಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾ, ಸೊ ಹಾಗೆ ನಾನು ಬರ್ತೀನಿ, ಒಂದು ಸ್ವಲ್ಪ ಡ್ರೈವಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿದೆ. ಹಾಗಾಗಿ ಇವಾಗ ಹೊರಟಿದ್ದೀವಿ. ಸ್ನಾನ ಎಲ್ಲ ಆಗಿ ಇವಾಗಷ್ಟೇ ಹೊರಟಿದ್ದು. ಸಮಯ ಇವಾಗ ಆಲ್ರೆಡಿ 6:30 ಆಯಿತು. ಮಗಳು ಅಲ್ಲಿ ಚಿಕ್ಕಮ್ಮನವ್ರ ಜೊತೆ ರೂಮಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ಅವಳು ಗೊತ್ತಿಲ್ಲ ನಾನು ಹೋಗೋದ್ಕೊಂಡ್ರೆ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವಳನ್ನ ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಇಲ್ಲೇ ಒಂದು 3 ಕಿಲೋಮೀಟ್ರ್ ಆ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಬನ್ನಿ ಹೋಗೋಣ. ಫ್ರೆಂಡ್ಸ್ ಇವಾಗ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪಾನಿಪುರಿಗೆ ಬೇಕಾಗಿರೋದೆಲ್ಲ ರೆಡಿ ಮಾಡಿ ಆಗಿದೆ. ನಾನು, ನನ್ನ ತಂಗಿ, ನನ್ನ ತಮ್ಮ, ಸೊ 3 ಜನ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಸೊ ನೋಡೋಣ ಯಾರು ಫಸ್ಟ್ ಆಗ್ತಾರೆ ಏನು ಎತ್ತ ಅಂತ ಹೇಳಿಬಿಟ್ಟು ಫನ್ನಿಯಾಗಿರುತ್ತೆ ಅಂತ ಅಂದ್ಕೊಂಡು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪಾನಿಪುರಿ ಅಂತೂ ನಮಗೆಲ್ಲರಿಗೂ ಇಷ್ಟ. ಸೊ ಬಟ್ ಅದು ಅಷ್ಟು ಟೈಮಲ್ಲಿ ಎಷ್ಟೊಂದು ತಿನ್ನೋಕ್ಕಾಗತ್ತೆ ಅನ್ನೋದಿರೋದು. ನೋಡೋಣ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಈ ಪಾನಿಪುರಿ ಚಾಲೆಂಜ್ಗೆ ತಲೆಯೆಲ್ಲ ನೀಟಾಗಿ ಬಾಚ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ನೋಡೋಣ ಯಾರು ಫಸ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಇವಳಿಗೊಂದು ಉದುರಿ ಸಿಕ್ಬಿಟ್ಟಿದೆ, ಅದನ್ನ ಹಿಡ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಳೆ. ಅದು ಅಲ್ಲದೆ ನಮ್ಮ ಭರತನಾಟ್ಯ ಗೆಜ್ಜೆ ಇದೆ. ಈ 15 ಪೂರಿ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ಪಾನಿ ರೆಡಿ ಇದೆ. ಇವಳಿಗೂ ಅಷ್ಟೇ 15 ಪೂರೀಸ್. ನಾನು ಮತ್ತು ನನ್ನ ತಂಗಿ ಇವಾಗ ಚಾಲೆಂಜ್ ಮಾಡ್ತಾ ಇರೋದು. ಸೊ ಇದೆಲ್ಲ ಹಾಕ್ಬಿಟ್ಟೆನ ತಿನ್ನಬೇಕು. ಯಾರು ಫಸ್ಟ್ ಮುಗಿಸ್ತಾರೆ ಅವರೇ ವಿನ್. ಓಕೆನಾ? ವಿನ್ ಆದೋಕೆ ಅಂತ ಅಮ್ಮ ವಿನ್ ಆದವ್ರಿಗೆ ಏನು ಅಂತ ಆಮೇಲೆ ಡಿಸೈಡ್ ಮಾಡೋಣ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ಇದನ್ನು ತಿನ್ನೋಣ. ಸೊ ಎಸ್, ಲೆಟ್ ಸ್ಟಾರ್ಟ್. ಹಾಗೆ ನಮ್ಮ ಪಾನಿಪುರಿ ಚಾಲೆಂಜ್ ಕೂಡ ಶುರುವಾಯಿತು. ಈ ಚಾಲೆಂಜಲ್ಲಿ ಯಾರು ವಿನ್ ಆಗ್ತಾರೆ ಅವ್ರು ಹೇಳ್ದಂಗೆ ಸೋತವ್ರು ಕೇಳಬೇಕು ಅಂತ ಒಂದು ದಿನ ಪೂರ್ತಿ ಅಂತ ನಾವು ಚಾಲೆಂಜ್ ಮಾಡ್ಕೊಂಡಿದ್ವಿ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳಿಬಿಟ್ಟು. ನಿಮಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋನ, ಇಲ್ಲಾಂತಂದರೆ ತುಂಬ ಲೆಂತಿ ಆಗುತ್ತೆ, ಬೋರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಆಯಿತಾ. ಚಾಲೆಂಜ್ ಮಾಡಿದ್ವಿ, ಬಟ್ ತಿನ್ನೋಕ್ಕೇ ಆಗ್ತಾ ಇಲ್ಲ. ಒಂದು 8 ಪೂರಿ ಎಲ್ಲ ತಿನ್ನೋವಾಗ ಏನೋ ಗೊತ್ತಾಗಲ್ಲ. ಆಮೇಲಂತೂ ತಿನ್ನೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಮಾಡಿ ಅಂತೂ ಟಾಸ್ಕ್ ವಿನ್ ಆದೆ. ನನ್ನ ತಂಗಿಗೆ ಬೇರೆ ಕೆಮ್ಮು ಶುರುವಾಗಿಬಿಟ್ಟಿತ್ತು. ಕೆಮ್ಕೊಂಡು ತಿನ್ನೋ ಅಷ್ಟೇ ನಾನು ಖಾಲಿ ಮಾಡಿದೆ. ಸೊ ಹಂಗಾಗಿ ನಾನು ವಿನ್ ಆದೆ. ನೋಡಿ ಎಷ್ಟು ಚೆನ್ನಾಗಿತ್ತು ಮಾತ್ರ ಗೊತ್ತಾ, ಫನ್ನಿಯಾಗಿ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಏನು ಗೊತ್ತಾ, ವಿನ್ ಆಗಿದ್ದು ನಾನೇ. ಹಾಗಾಗಿ ಈ ಚಾಲೆಂಜಲ್ಲಿ ಸೋತ್ರೆ ಗೆದ್ದಿರೋರ ಹತ್ರ ಒಂದಿನ ಇಡೀ ಅವ್ರು ಏನು ಹೇಳ್ತಾರೆ ಅದೆಲ್ಲ ಕೆಲಸನೂ ಮಾಡಬೇಕು. ಸೊ ನನ್ನ ತಂಗಿ ಸೋತಿದ್ದಾಳೆ, ನಾನು ಹೇಳಿದ್ದೆಲ್ಲ ಕೇಳಬೇಕು. ಸೊ ನಾಳೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಫ್ರೆಂಡ್ಸ್, ನನ್ನ ತಂಗಿಗೆ ಏನೆಲ್ಲ ಟಾಸ್ಕ್ ಕೊಟ್ಟೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡು ಲೈಕ್, ಶೇರ್, ಕಮೆಂಟಿನ ಸಬ್ಸ್ಕ್ರೈಬ್ ಮಾಡ್ತೀನಿ. ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.